ಸರಿ, ಪ್ರಸಾದ್ ಅಂತ ಹೇಳಿ ನಮ್ಮ ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ಈಗ ನಿಮ್ದು ಏನ್ ಟಾಪಿಕ್ ಇದೆ ಅಂತ ನೋಡ್ತಾ ಇದ್ದೀನಿ. ಒಂದ್ ಥಿಂಗ್ ನಾವ್ ಹೇಳ್ಬಲ್ಲೆ, ಇದು ರಾಜಕೀಯದ ಆಟ. ಅವ್ರು ಇವ್ರ ಮೇಲೆ ಕೇಸರಿ ಹೊರಿಸ್ಕೊಳ್ಳೋದು, ಇವ್ರ ಮೇಲೆ ಕೇಸರಿ ಹೊರಿಸ್ಕೊಳ್ಳೋದು. ಈಗ ಆರ್ಥಿಕ ಉದ್ಯಮ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು, ವಾಟ್ ಇಸ್ ದ ಪ್ರಾಬ್ಲಮ್, ವಾಟ್ ಇಸ್ ದ ಸೊಲ್ಯೂಷನ್. ಬಟ್ ಅಟ್ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಬರೋದು ಗ್ರಾಹಕರು, ನಾವೇ ಅದನ್ನ ಬೇರ್ ಮಾಡ್ಬೇಕು. ಒಂದ್ ಥಿಂಗ್. ಈಗ ಇನ್ನೊಂದು ಏನಾಗಿದೆ ಮೇಡಮ್, ಇಲ್ಲಿ ಈ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ ಹೋಗ್ತಾ ಹೇಳ್ತೀನಿ, ಬಿಜೆಪಿ ಹೋಗ್ತಾ ಹೇಳ್ತೀನಿ, ಅವ್ರು ಇವ್ರ ಮೇಲೆ ಕೆಸರು, ಇವ್ರ ಮೇಲೆ ಹಾಕೋದು ಎಲ್ಲ ಓಕೆ. ಬಟ್ ನಮಗೇನು ಅಟ್ ಲಾಸ್ಟ್ ಗ್ರಾಹಕರು ಯಾಕೆ ಸಫರ್ ಆಗ್ಬೇಕು? ಈಗ ಸಾಲ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ನಾವು ಕಟ್ತೀವಿ ನಮ್ಮ ಮನೆಗೆ. ಸೆಂಟ್ರಲ್ ಪ್ರಾಜೆಕ್ಟ್ ಆಯ್ತು, ಸ್ಟೇಟ್ ಪ್ರಾಜೆಕ್ಟ್ ಅವ್ರು ಕಟ್ಟಬೇಕು, ಗೌರ್ಮೆಂಟ್ ಆರ್ಥಿಕ ಬಾಧೆಗಳು ಏನಿದೆ ಅಂತ ಅವ್ರು ತೀರಿಸಬೇಕು. ವೈ ಅವರು ನಮ್ಮ ಮೇಲೆ ಗ್ರಾಹಕರ ಮೇಲೆ ಹಾಕ್ತಾರೆ? ದಟ್ ಈಸ್ ಓನ್ಲಿ ಒನ್ ಕ್ವಶನ್. ಇಬ್ಬರು ಪಾರ್ಟಿಗೂ ಕೇಳ್ತಾ ಇದ್ದೀನಿ, ಸೆಂಟ್ರಲ್ ಆಯ್ತು. ಕರೆಕ್ಟ್ ಸರ್. ಶ್ರೀಧರ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಬೆಂಗಳೂರಿನ ಮೆಟ್ರೋ ವಿಚಾರ ಆದ್ರೂ ಮಂಡ್ಯದಿಂದ ಕರೆ ಮಾಡಿದ್ರಿ, ಖುಷಿ ಆಯ್ತು ಸರ್, ಹೇಳಿ. ಮೇಡಮ್, ನಮ್ಗೆ ಒಂದು ದೊಡ್ಡ ಗ್ರಾಹಕರಿಗೆ ನಮ್ಮ ಸ್ನೇಹಿತರು ಮಾತಾಡ್ತಿದ್ರು. ಆರ್ಥಿಕ ತಜ್ಞರು ಹೇಳೋದು ನಮ್ಗೆ ಒಂದು ದೊಡ್ಡ ಚಿಂತೆ ಏನಂದ್ರೆ, ಇವ್ರ ಕಮಿಟಿ ಒಳಗೆ ನಮ್ಮ ಯಾರು ಎಕ್ಸ್ಪರ್ಟ್ ಗಳೇ ಇರೋದಿಲ್ವಾ ಅಂತ. ಅಲ್ಲ, ಎಷ್ಟು ನೋವಾಗ್ತದೆ ಅಂದ್ರೆ, ಆರ್ಥಿಕ ತಜ್ಞರೆಲ್ಲ ಇಂಥವ್ರು ಇಷ್ಟು ವಿಚಾರಗಳು ಹೇಳುವಾಗ ಕಮಿಟಿ ಒಳಗೆ ಇಟ್ಕೊಂಡು ಈ ರೀತಿ ಏನಾದ್ರು ಈಗ ಎಡಿಬಿಂದಲ್ಲೂ ಅಂತಂದು ಇವ್ರು ಕಟ್ಬೇಕು ಅವ್ರು ಕಟ್ಬೇಕು ಅಂದ್ರೆ ಸಾರ್ವಜನಿಕರು ಹುಚ್ಚಬೇಕು ಬಂದ್ಬಿಡ್ತಾ ಇದೆ ಮೇಡಮ್. ಈಗ ಹೆಂಗೆ ಪರಿಹಾರ ಹೆಂಗ್ ಮಾಡೋದು ಅಂತ. ಈಗ ಕೇಂದ್ರ ಸರ್ಕಾರ ಅವರು ಒಂದು ಹೇಳ್ತಾರೆ, ರಾಜ್ಯ ಸರ್ಕಾರ ಒಂದು ಹೇಳ್ತಾರೆ. ಅದಕ್ಕೆ ಅವ್ರು ರಾಜಕೀಯ ಮಾಡಿದ್ರೆ ಕೇಂದ್ರದವರೇ ರಾಜ್ಯದಲ್ಲಿ ಬರ್ಬೇಕು ಅಂತಾರೆ. ಒಂದು ಎರಡು ಇತ್ತು, ಏನ್ ಮಾಡಿದ್ರು? ಅಲ್ಲ, ಒಂದು ಕಾಮನ್ ಸೆನ್ಸ್ ಮೇಡಮ್. ಕರೆಕ್ಟ್ ಸರ್, ನೀವು ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ. ನಾನು ಅದನ್ನೇ ಆರ್ಥಿಕ ತಜ್ಞರು ಕೇಶವ್ ಅವರಿದ್ದಾರೆ ನಮ್ ಜೊತೆ, ಅವ್ರಿಗೆ ವರ್ಗಾವಣೆ ಮಾಡ್ತೀನಿ. ಕೇಶವ್ ಸರ್, ನೋಡಿ, ಅಲ್ಟಿಮೇಟ್ಲಿ ಜನಸಾಮಾನ್ಯರಿಗೆ ಅನ್ಸೋದಿದ್ದೇನೆ, ನಮಗ್ ಗೊತ್ತಾಗ್ಬಿಡುತ್ತಪ್ಪ, ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಎಷ್ಟಾಗ್ಬೋದು, ಎಷ್ಟು ಡಿಲೇ ಆಗ್ಬೋದು, ಡಿಲೇ ಆದ್ರೆ ನಮ್ ಕೈಯಲ್ಲಿ ದುಡ್ಡು ಎಷ್ಟಿರುತ್ತೆ, ಲೋನ್ ತೀರಿಸೋ ಪರಿಸ್ಥಿತಿ ಹೆಂಗಿರುತ್ತೆ, ಇದನ್ನ ಸಾಮಾನ್ಯ ಜನರೇ ಕ್ಯಾಲ್ಕುಲೇಟ್ ಮಾಡುವಾಗ ಎಕ್ಸ್ಪರ್ಟ್ ಗಳು ಕುತ್ಕೊಂಡು ಚಿಂತೆ ಮಾಡಿ ಸಾಲ ತಗೊಳ್ಳುವಾಗ್ಲೂ ಕೂಡ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ಒಂದು ಬಫರ್ ತಗೊಳ್ಳೋಣ ಅಥವಾ ಹಿಂಗಾದ್ರೆ ಹಿಂಗಾಗ್ಬೋದು ಅಂತ ಹೇಳಿ ಯೋಚನೆ ಮಾಡೋಣ, ಇದು ಯಾಕೆ ಆಗಲ್ಲ ಅಂತ ಹೇಳಿ. $1 billion ಕ್ವಶನ್ ಆಗಿದೆ ಅದೀಗ. ಈಗ ಏನಂದ್ರೆ, ಇವ್ರು ಏನಂದ್ರೆ ಯೋಚನೆ ಮಾಡ್ತಾರೆ, ಒಂದ್ ವೇಳೆ ಹೆಚ್ಚಾಗ್ಲಿಲ್ಲ ಅಂತಂದ್ರೆ, ಈಗ ರೂಪಾಯಿಯ ಮೌಲ್ಯ ಕುಸ್ತಿದ್ರೆ ನಮ್ಗೆ ಈ ಸಮಸ್ಯೆ ಬಂದಿದೆ. ಒಂದ್ ವೇಳೆ ಅಲ್ಲಿ ಅಷ್ಟೇ ಇದ್ದು ನಾವ್ ಹೆಡ್ಜಿಂಗ್ ಮಾಡಿದ್ರೆ, ಅವಾಗ CAG ರಿಪೋರ್ಟ್ ಅಲ್ಲಿ, ಕಂಟ್ರೋಲರ್ ಆಡಿಟರ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಇಷ್ಟು ಹಣ ವ್ಯರ್ಥ ಆಯ್ತು ಅಂತ ಹಾಕ್ತಾರೆ ಅನ್ನೋಂತ ಒಂದು ಭಯ ಅವ್ರಿಗಿರಬಹುದು. ಈ ಕಾರಣಕ್ಕಾಗಿ ಅವರು ಈ ಸಲಹೆಗಳನ್ನ ತಗೊಳ್ಳಲ್ಲ. ಅಲ್ಲಿ ಇರಲ್ಲ ಅಂತಲ್ಲ, ಇರ್ತಾರೆ, ಅವ್ರು ಸಲಹೆ ಕೊಟ್ಟಿರ್ತಾರೆ, ಅವ್ರು ತಗೊಂಡಿರಲ್ಲ. ಸೊ ಅದು ಒಂದು ಮೇನ್. ಇನ್ನೊಂದು ಯಾಕೆ ಇದು ಅವಾಗ್ಲೇ ಮಾತಾಡುವಾಗ ಹೇಳ್ತಾ ಇದ್ರು, ನಮ್ಗೆ ವರ್ಷಕ್ಕೆ 2 ಸರಿ ಭಯ ಆಗ್ತಿರುತ್ತೆ, ಬೆಲೆ ಹೆಚ್ಚಾಗತ್ತೆ ಅಂತ. ಯಾಕಂಗಾಗತ್ತೆ ಅಂತಂದ್ರೆ, ಇವ್ರು ಏನಂದ್ರೆ ಬೈ ಆನ್ಯುಯಲ್ ವಿಂಡೋ ಇಟ್ಕೊಂಡಿರ್ತಾರೆ. BMRCL ಅವರು ಲೋನ್ ಅಮಾರ್ಟೈಸೇಷನ್ ಏನ್ ಕಟ್ಬೇಕಲ್ವಾ, ಇದನ್ನ ಕಟ್ಟೋದು ಅವ್ರು ಯಾವಾಗ್ಲೂ June 1, December 1 ಕಟ್ತಾರೆ. ಸೊ ಅವಾಗ ಇವರಿಗೆ ಗೊತ್ತಾಗ್ತಿರುತ್ತೆ, ಓ ಇದಿಷ್ಟೊಂದು ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ. ಅವಾಗ ಏನ್ ಮಾಡ್ತಾರೆ, ಇದನ್ನ ಮೂಟ್ ಮಾಡ್ತಾರೆ, ಬೆಲೆಗಳನ್ನ ಹೆಚ್ಚು ಮಾಡಕ್ಕೆ ಮೂಟ್ ಮಾಡ್ತಾರೆ. ಸೊ ಈ ತರದ ಸಮಸ್ಯೆಗಳು ಇರೋದ್ರಿಂದ, ಈಗ ನೋಡಿ, ಒಂದ್ ವೇಳೆ ಇವರು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ, ಹೆಡ್ಜ್ ಮಾಡಿದ್ರೆ, ನಮ್ಗೆ ಇದು ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು. ಏನಂತಂದ್ರೆ, ನಾವು ಏನು ಎಡಿಬಿಯಿಂದ ಲೋನ್ ತಗೊಂಡಿದೀವಿ, ಈ ಲೋನ್ ಆಕ್ಚುಲಿ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್, ಫ್ಲಕ್ಚುಯೇಟಿಂಗ್ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂತ ತಗೊಂಡಿರೋದು ನಾವು. ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ನಾವೀಗ ಅಂದಾಜ್ ಮಾಡ್ತಾ ಇದೀವಲ್ಲ, 1000 ಕೋಟಿ ಆಗ್ಬತ್ತೆ, ಹೆಚ್ಚಿಗೆ ಆಯ್ತು ಅಂತ. ಹಾಗಾಗ್ಬೇಕಿಲ್ಲ. 3% ಹೆಡ್ಜಿಂಗ್ ಕಾಸ್ಟ್ ಅಲ್ಲಿ, ಈಗ 3% ನಾವು ಹೆಡ್ಜಿಂಗ್ ಕಾಸ್ಟ್ ತಗೊಂಡಿದ್ರೇನು 1125 ಕೋಟಿಯಲ್ಲಿ ಮುಗಿದೋಗೋದು. 4% ಅಲ್ಲಿ ತಗೊಂಡಿದ್ರು 1500 ಕೋಟಿಯಲ್ಲಿ ಮುಗಿದೋಗೋದು. 5% ಅಲ್ಲಿ ತಗೊಂಡಿದ್ರು 1875 ಕೋಟಿಯಲ್ಲಿ ಮುಗಿಯೋದು. ಆದ್ರೆ ಇವಾಗ ಏನಾಗುತ್ತೆ, ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬೆಂಚ್ ಮಾರ್ಕ್ ಇಟ್ಕೊಂಡಿರ್ತಾರೆ. ಆ ಬೆಂಚ್ ಮಾರ್ಕ್ ಇಟ್ಕೊಂಡು, ಆ ಬೆಂಚ್ ಮಾರ್ಕ್ ಅಲ್ಲಿ ಹೆಂಗೆ ಇಂಟ್ರೆಸ್ಟ್ ಫ್ಲೋಟ್ ಆಗುತ್ತೆ, ಬೆಂಚ್ ಮಾರ್ಕ್ ಫ್ಲೋಟಿಂಗ್ ರೇಟ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು, ಅದರ ಮೇಲೆ ಬಡ್ಡಿ ದರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಕಡಿಮೆ ಆಗುವಂತ ಪ್ರಶ್ನೆ ಇರಲ್ಲ. ಸೊ ಹಂಗಾಗಿ ಹೆಚ್ಚಿನ ಗ್ರಾಹಕರಿಗೆ ಇದರ ಹೊರೆ ವರ್ಗಾಯಿಸ್ತಾರೆ. ಆದ್ರೆ ಬರೀ ಗ್ರಾಹಕರಿಗೆ ವರ್ಗಾಯಿಸಬೇಕಾಗಿಲ್ಲ, ಇದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ನ ಕೂಡ ಈಗಾಗಲೇ ಹುಡುಕೊಂಡಿದ್ದಾರೆ. ಅದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ. ಏನಂದ್ರೆ, ಎಲ್ಲೆಲ್ಲಿ ಹೆಚ್ಚು ಜನ ಓಡಾಡ್ತಾರೆ ಅಲ್ಲೆಲ್ಲಾನು ಸ್ವಲ್ಪ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಈವನ್ ಡೆಲ್ಲಿ ಮೆಟ್ರೋಲ್ ಎಲ್ಲಾನು, ಈವನ್
ಕಾರ್ಗೋನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಅಂದ್ರೆ ಬಿಸಿ ಇಲ್ಲದೆ ಇರೋ ಟೈಮಲ್ಲಿ, ಪೀಕ್ ಅವರ್ಸ್ ಬಿಟ್ಟು ಬೇರೆ ಟೈಮಲ್ಲಿ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ತರದೊಂದು ಆಲ್ಟರ್ನೇಟಿವ್ಗೆ ಇವ್ರು ಮಾಡ್ಕೋಬೇಕು. ಆಫ್ ಪೀಕ್ ಅಲ್ಲಿ ಕಾರ್ಗೋನ ಕಳಿಸುವಂತದ್ದು. ಆಮೇಲೆ ಈಗ ನಾವು ನೇಮ್ ನ ಇವರು ಮಾರ್ತಾರೆ. ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆ ಈ ಸ್ಟೇಷನ್ ಅನ್ನ ಅವ್ರ ಹೆಸರು ಇಟ್ಟು ಅನಂತರ ಸ್ಟೇಷನ್ ಇಡ್ತಾರೆ. ಸೊ ಅದನ್ನ ಇನ್ ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ನಮ್ಗೆ ಈಗಾಗಲೇ 1,500 ಕೋಟಿ ರೂಪಾಯಿ ಆ ತರದಲ್ಲಿ ಬಂದಿದೆ. ಮತ್ತೆ ಸ್ಕೈ ವಾಕ್ ಕನೆಕ್ಟಿವಿಟಿ ಕೊಡ್ತಾರೆ ಅನೇಕ ಮಾಲ್ಗಳಿಗೆ, ಇದಕ್ಕೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ಗೆಲ್ಲ. ಅವುಗಳಿಗೆ ಸ್ವಲ್ಪ ಬೆಲೆ ಹೆಚ್ಚಳ ಮಾಡ್ಬೇಕು. ಜನರಿಗೆ ಹೆಚ್ಚಳ ಯಾವಾಗ್ಲೂ ಮಾಡ್ತಾನೆ ಇದ್ರೆ ಜನಕ್ಕೂ ಇದಾವ ಏನೋ ಜನಸಾಮಾನ್ಯರಿಗೆ ಯಾವಾಗ್ಲೂ ತುಂಬಾ ಬೆಲೆ ಹೆಚ್ಚು ಮಾಡಿದ್ರೆ ಓಡಾಡೋದ್ ಕಷ್ಟ ಆಗ್ಬಿಡುತ್ತೆ. ಈ ಟ್ರಾಫಿಕ್ ಒಂದ್ ಕಡೆ ಹೋಗಕ್ಕಾಗಲ್ಲ, ಈ ಮೆಟ್ರೋಗೆ ಹೋದ್ರೆ ದುಡ್ಡು ಹೊಂದ್ಸಕ್ಕಾಗಲ್ಲ. ಈ ತರ ಆಗದೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಸಾಕಷ್ಟಿದೆ. ಆಲ್ಟರ್ನೇಟಿವ್ಸ್ ನ ಇವರು ಹುಡುಕಿ ಒಳ್ಳೆ ಕೆಲಸವನ್ನ ಮಾಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಇನ್ನು ಆ ತರದ್ ಹೇಳ್ತಾ ಇದ್ರೆ ಸುಮಾರು ಕೆಲಸಗಳನ್ನ ಮಾಡಬಹುದು. ಆ ತರದ್ದು ಒಂದೊಂದನ್ನೇ ಹುಡುಕಿ ಮಾಡ್ಲಿ ಅನ್ನುವಂಥದ್ದು ಆಶಯ. ರೈಟ್, ವಾಪಸ್ ಬರ್ತೀನಿ ಸರ್. ಈಗ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಆಪ್ಷನ್ಸ್ ನಿಮ್ಮಿಂದ ಬೇಕು. ಸದ್ಯ